ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು, ಬಂದು ಕೇಳಿದ್ರು, ವಿಜಯ್ ಅವರು ಬರ್ತಾ ಇದ್ದಾರಂತೆ, ಇದ್ರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದೆಯಾ ಅಂತ. ಹೌದು, ಅವರು ಇವತ್ತು 3 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ದೇವಸ್ಥಾನದಿಂದ ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬರ್ತಾರೆ, ಅವರನ್ನ ಒಂದು ದೇವಸ್ಥಾನದಿಂದ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡ್ಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ ನಿಮಗೆ ತಮಿಳುನಾಡಿನ ತುಂಬ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನಿಮಗೆ ಇಳೆಯರಾಜ ಆಗಿರ್ಬೋದು, ಶಿವಮಣಿ ಆಗಿರ್ಬೋದು, ಇನ್ನೂ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು. ಇನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಸಾಲುಮರ ತಿಮ್ಮಕ್ಕ ಇಂಥವರು ಕೂಡ ಬಂದಿದ್ದಾರೆ. ಅದೇನು ದೊಡ್ಡ ನ್ಯೂಸ್ ಆಗಲಿಲ್ಲ, ಅದೊಂದು ಬೇಜಾರು ಬಿಟ್ಟರೆ. ಅಂಥವರು ಕೂಡ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಈಗ ತಮಿಳುನಾಡಿನಲ್ಲಿ ಹೇಳಬೇಕಂದ್ರೆ ಮುಂಚೆ ಜಯಲಲಿತಾ CM ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಂದು ಹೋಗ್ತಾ ಇದ್ರು. ಆನಂತರದಲ್ಲಿ ಸ್ಟಾಲಿನ್ ಅವರು ಬರಲಿಲ್ಲ, ಬಟ್ ಸ್ಟಾಲಿನ್ ಕುಟುಂಬದವರು, ಅವರ ಹೆಂಡತಿ ಮಕ್ಕಳೆಲ್ಲ ಇಲ್ಲಿ ಯಾವಾಗಲೂ ಬಂದು ಹೋಗ್ತಾ ಇದ್ರು. ಹಾಗೆ ವಿಜಯ್ ಅವರ ಕುಟುಂಬದವರು ಬರ್ತಾ ಇದ್ರಂತೆ ಇಲ್ಲಿ ಮುಂಚೆ. ವಿಜಯ್ ಅವರು CM ಆದಮೇಲೆ ಈಗ ಮೊದಲನೇ ಬಾರಿಗೆ ಇಲ್ಲಿ ಬರ್ತಾ ಇದ್ದಾರೆ. ನಾಳೆ ಈಗ CM ಬಂದರು ಅಂತ ವಿಶೇಷವಾದ ಪೂಜೆ ಏನಿರುವುದಿಲ್ಲ ಇಲ್ಲಿ. ಅವರು ಬರ್ತಾರೆ, ಎಂದಿನಂತೆ ಎಲ್ಲರ ಥರ ದರ್ಶನವನ್ನು ಮಾಡ್ತಾರೆ. ದರ್ಶನವನ್ನು ಮಾಡಿ ಅವರಿಗೆ ಒಂದು ಅವರದ್ದೇ ಆದಂಥ ಪ್ರೋಟೋಕಾಲ್ಗಳು ಇರ್ತವೆ, ಬಿಟ್ಟರೆ ಮತ್ತೆ ಏನಿಲ್ಲ. ಅವರು ಪೂರ್ಣಕುಂಭ ಸ್ವಾಗತದೊಂದಿಗೆ ಒಳಗೆ ಬರ್ತಾರೆ, ಬಂದು ದೇವರ ದರ್ಶನ ಮಾಡಿ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಕೈ ಮುಗಿದು ಹೋಗ್ತಾರೆ. ಇಷ್ಟೇ ಇರುವಂಥದ್ದು. ವಿಶೇಷ ದಿನ ಏನಾದರೂ ಇವತ್ತು? ಇಲ್ಲ, ಇವತ್ತು ವಿಶೇಷ ದಿನ ಅಂತ ಎಂತ ಇಲ್ಲ. ಇವತ್ತು ಶುಕ್ರವಾರ ದೇವಿಗೆ ವಿಶೇಷವಾಗಿ ಸಂಜೆಯ ಹೊತ್ತಿಗೆ ಒಂದು ಪ್ರದೋಷ ಕಾಲದ ಮುಂಚೆ ಒಂದು ಉತ್ಸವ ನಡೀತದಷ್ಟೇ. ಅದು ಇವ್ರು ಬಂದರು ಅಂತ ನಡೆಯುವಂಥದ್ದಲ್ಲ, ಅದು ಯಾವಾಗಲೂ ಇರ್ತದೆ. ಪ್ರತಿ ಶುಕ್ರವಾರದಲ್ಲಿ ಆ ಒಂದು ಉತ್ಸವ ಇದ್ದೇ ಇರ್ತದೆ, ನಗರೋತ್ಸವ ಆಗ್ತದೆ. ವಿಶೇಷ ಪೂಜೆ ಇಲ್ಲ, ವಿಶೇಷವಾಗಿ CM ಯಾರು ಬಂದು ವಿಶೇಷ ಪೂಜೆ ಅಂತ ಇಲ್ಲಿ ಇರುವುದಿಲ್ಲ. ಈಗ ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಯಾರು ಬಂದರೆ ಹೋಗಿ ಪದೇ ಮಂಗಳಾರತಿ ಮಾಡ್ತಾರಲ್ಲ, ಆ ಥರದ ಸಿಸ್ಟಮ್ ನಮ್ಮ ದೇವಸ್ಥಾನದಲ್ಲಿ ಇರುವುದಿಲ್ಲ. ಅವರು ಮಂಗಳಾರತಿ ಸಂದರ್ಭದಲ್ಲಿ ಬಂದರೆ, ಆ ಸಮಯದಲ್ಲಿ ಬಂದರೆ ಅವ್ರು ನಿಂತು ಮಂಗಳಾರತಿಯನ್ನು ನೋಡ್ಬೋದು. ಈಗ ಯಾರೇ ಬಂದರೂ ಅವರಿಗೆ ಪ್ರತ್ಯೇಕವಾದ ಮಂಗಳಾರತಿ ಮಾಡುವಂಥದ್ದು, ದೇವರಿಗೆ ಅವರು ಬಂದರು ಅಂತ ಆ ಥರ ಪದ್ಧತಿ ಇಲ್ಲ. ಮಂಗಳಾರತಿ ಅಂತ ಒಂದು ಸಮಯ ಇರ್ತದೆ, ನಿಗದಿತ ಸಮಯ. ಆ ಸಮಯದಲ್ಲಿ ಬಂದು ಮಂಗಳಾರತಿಯನ್ನು ನೋಡ್ಬೋದು. ಹೀಗೆ ಇರ್ತದೆ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದು ಸಾಧಾರಣವಾಗಿ ದೊಡ್ಡ ಮನುಷ್ಯರು ಅನ್ನೋಕ್ಕಿಂತ ಎಲ್ಲರೂ ಭಕ್ತರು ಅಂತ ಹೇಳ್ಬೋದು. ದೊಡ್ಡವರು ಚಿಕ್ಕವರು ಅಂದರೆ ಅದು ತಪ್ಪಾಗ್ತದೆ. ಇಲ್ಲಿ ಎಲ್ಲರೂ ಭಕ್ತರು. ಆ ಭಕ್ತಿ ಇರೋರು, ನಂಬುವವರು, ವಿಶ್ವಾಸ ಇರೋರು ಎಲ್ಲರೂ ಬರ್ತಾರೆ ಇಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.